ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ
ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಅಶ್ವಥ್ ನಾರಾಯಣ್, ಗೋಪಾಲಯ್ಯ ಹಾಗೂ ಫೌಂಡೇಶನ್ ಅಧ್ಯಕ್ಷ ನಂದೀಶ್ ಸೇರಿದಂತೆ ಹಲವು ಉದ್ಯಮಿಗಳು ಭಾಗಿಯಾಗಿದ್ದರು. ಸಮುದಾಯದ ಎಲ್ಲರಿಗೂ ಉದ್ಯಮಿಯಾಗುವಂತಹ ಅವಕಾಶ ಸಿಗಲಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸರ್ಕಲ್ ಒಂದು ಕಾನ್ಸೆಪ್ಟೇ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ. ಅದರ ಜೊತೆಯಲ್ಲಿ ಜಯರಾಮ್ ರಾಯ್ಪುರ್ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಂಥ ಸಮುದಾಯದ ಸಾಕಷ್ಟು ವಿಚಾರಧಾರೆಗಳಿಗೆ, ಸಾಕಷ್ಟು ಕ್ರಿಯೆಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೂಪನ್ನು, ಚಾಲನೆಯನ್ನು ಕೊಟ್ಟಂತಹದ್ದು ನಮ್ಮ ಫಸ್ಟ್ ಸರ್ಕಲ್. ಒಮ್ಮೆ ಕೇಳಿದೆ ಜಯರಾಮ್ ರಾಯ್ಪುರ್ ಅವರು, ಫಸ್ಟ್ ಸರ್ಕಲ್ ಯಾತಕ್ಕೆ ಫಸ್ಟ್ ಓಕೆ ಇಟ್ ಕುಡ್ ಹ್ಯಾವ್ ಬೀನ್ ಎ ಲೀನಿಯರ್, ವೈ ಹ್ಯಾವ್ ಮೇಡ್ ಇಟ್ ಆಸ್ ಎ ಸರ್ಕಲ್ ಅಂತ ಕೇಳಿದೆ. ಅಲ್ಲಿ ನಮ್ಮಲ್ಲಿ